ಒಂದು ಸೆಲ್ಫಿಗಾಗಿ ಜೀವ ಪಣಕ್ಕಿಡುವುದು ಎಷ್ಟು ಸರಿ? ನಿಷೇಧದ ಅವಧಿಯಲ್ಲೂ ಬೀಚ್ನ ಅಪಾಯಕಾರಿ ಬಂಡೆಗಳ ಮೇಲೆ ಯುವಕರು ಫೋಟೋಶೂಟ್ ನಡೆಸುತ್ತಿರುವ ದೃಶ್ಯಗಳು ಮತ್ತೊಮ್ಮೆ ಎಚ್ಚರಿಕೆಯ ಗಂಟೆ ಬಾರಿಸಿವೆ. ಸೆಲ್ಫಿ ಮತ್ತು ಫೋಟೋಶೂಟ್ನ ಗೀಳು ಕೆಲವರನ್ನ ಜೀವದ ಜೊತೆ ಚೆಲ್ಲಾಟವಾಡುವ ಮಟ್ಟಕ್ಕೆ ಕೊಂಡೊಯ್ಯುತ್ತಿರುವ ಆತಂಕಕಾರಿ ದೃಶ್ಯ ಈಗ ಹೆಚ್ಚುತ್ತಿದೆ. ಹಳ್ಳ ಹಾಗೂ ಸಮುದ್ರ ಸಂಗಮದ ಬಂಡೆಗಳ ಮೇಲೆ ನಿಂತು ಕೆಲವರು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಂದಾಗಿದ್ದು, ಅಲೆಗಳ ರಭಸ ಹೆಚ್ಚಿರುವ ಈ ಸಮಯದಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿದ್ರೂ ಭಾರೀ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಕ್ಷಣ ಮಾತ್ರದ ನಿರ್ಲಕ್ಷ್ಯ ಜೀವವನ್ನೇ ಬಲಿ ಪಡೆಯುವಂತಹ ಅಪಾಯವನ್ನ ಈ ದೃಶ್ಯಗಳು ಬಿಂಬಿಸುತ್ತವೆ. ಅಂಕೋಲಾ ತಾಲೂಕಿನ ಬಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನದಿ ಭಾಗದ ಕೋಡಿ ಬೀಚ್ನ ಹಳ್ಳ ಮತ್ತು ಸಮುದ್ರ ಸಂಗಮ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ಹೊನ್ನಿಗುಡಿ ಬೀಚ್ ಸೇರಿದಂತೆ ಕರಾವಳಿಯ ಹಲವು ಪ್ರವಾಸಿ ತಾಣಗಳಲ್ಲಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಎಚ್ಚರಿಕೆಯ ಫಲಕಗಳನ್ನು ಅಳವಡಿಸಿದೆ. ಮುಂಗಾರು ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿರುವುದರಿಂದ ಜೂನ್ 1ರಿಂದ ಆಗಸ್ಟ್ 13ರವರೆಗೆ ಸಮುದ್ರಕ್ಕೆ ಇಳಿಯುವುದನ್ನು ನಿಷೇಧಿಸಲಾಗಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಆದರೂ ಕೆಲವರು ಈ ನಿಯಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಮೋಜು ಮಸ್ತಿಯ ಹೆಸರಿನಲ್ಲಿ ಇಲ್ಲವೇ ಮೇಲ್ನೋಟಕ್ಕೆ ಸುಂದರವಾಗಿ ಕಾಣುವ ಸಮುದ್ರದ ಅಲೆಗಳ ಮಧ್ಯೆ ರೀಲ್ಸ್, ಸೆಲ್ಫಿ, ಫೋಟೋಶೂಟ್ಗಾಗಿ ಜೀವವನ್ನೇ ಪಣಕ್ಕಿಡುತ್ತಿದ್ದಾರೆ. ಜಾರುವ ಕಲ್ಲುಗಳ ಮಧ್ಯೆ ಮತ್ತಿತರ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಕ್ಷಣಿಕ ಖುಷಿ ಅನುಭವಿಸುತ್ತಿರುವುದು ಅವರಿಗಿಂತ ಹೆಚ್ಚಾಗಿ ನೋಡುಗರಿಗೆ ಮೈ ಜುಮ್ಮೆನಿಸುವಂತಿದೆ. ಈ ಹಿಂದೆ ತಾಲೂಕು ಮತ್ತು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಭವಿಸಿದ ಜಲ ದುರಂತ ಮತ್ತಿತರ ದುರ್ಘಟನೆಗಳಲ್ಲಿ ಹಲವರು ಪ್ರಾಣ ಕಳೆದುಕೊಂಡಿದ್ರು. ಸಾರ್ವಜನಿಕರಲ್ಲಿ ಇನ್ನೂ ಸಾಕಷ್ಟು ಜಾಗೃತಿ ಮೂಡಿಲ್ಲ ಎಂಬುದು ವಿಷಾದನೀಯ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.